ಇವಾಗ ಸಮ್ಮರ್ ಆಗಿರೋದ್ರಿಂದ ಬಿಸಿಲು ಜಾಸ್ತಿ ಆಗಿ ನಮ್ಮ ಸ್ಕಿನ್ನು ಬೇಗ ಹಾಳಾಗೋ ಚಾನ್ಸಸ್ ಇದೆ. ಹಾಗಾಗಿ ನಾವು ನೀಮ್ ಸೋಪ್ ಮಾಡೋಣ ಬನ್ನಿ. ನೀಮ್ ತುಂಬ ಚೆನ್ನಾಗಿ ಇವಾಗ ಒಳ್ಳೆ ಚಿಗುರಿ ಒಳ್ಳೆ ಗ್ರೀನ್ ನೀಮ್ ಸಿಗುತ್ತೆ ನಿಮಗೆ, ಎಲ್ಲ ಕಡೆನೂ ಸಿಗುತ್ತೆ. ನೀಮು ಯೂಸ್ ಮಾಡ್ಕೊಳ್ಳಿ, ಅಷ್ಟು ಒಳ್ಳೆಯದು ಇದು ಸ್ಕಿನ್ಗೆ, ನಮ್ಮ ಸ್ಕಿನ್ಗೆ. ಇದನ್ನು ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇದೆ, ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ನೀಮ್ ತೊಗೊಂಡಿದ್ದೀನಿ, ಮತ್ತು 2 ನಿಂಬೆ ಹಣ್ಣು ತೊಗೊಂಡಿದ್ದೀನಿ. ಇದ್ರದ್ದು ಈ ಸ್ಕಿನ್ ಇದೆಯಲ್ಲ ಅದನ್ನು ತೊಗೋತೀನಿ. ಎಷ್ಟು ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ ಇದು ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಯೂಸ್ ಮಾಡ್ಕೋತೀನಿ. ಮತ್ತು ಅಲೋವೆರಾ ಇಟ್ಕೊಂಡಿದ್ದೀನಿ. ಅಲೋವೆರಾ ನಮ್ಮ ಸ್ಕಿನ್ಗೆ ಸ್ಮೂತ್, ಸಾಫ್ಟ್ ಮತ್ತು ನರಿಷ್ಮೆಂಟ್ ಮಾಡುತ್ತೆ, ಅಷ್ಟು ಒಳ್ಳೆಯದಿದೆ ಅಲೋವೆರಾ. ಮತ್ತು ನಾನು ಗ್ಲಿಸರಿನ್ ಇಟ್ಕೊಂಡಿದ್ದೀನಿ, ರೋಸ್ ವಾಟರ್ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ನಿಂಬೆ ಎಲೆ ತೊಗೊಂಡಿದ್ದೀನಿ. ಇದು ಅಷ್ಟೇ, ಇದ್ರದ್ದು ಇದ್ರ ಸ್ಮೆಲ್ಲು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದನ್ನು ನಾವು ಸೋಪಿಗೆ ಯೂಸ್ ಮಾಡ್ಕೊಳ್ಳೋಣ. ಒಳ್ಳೆ ಮೆಡಿಸಿನಲ್ ವ್ಯಾಲ್ಯೂನೂ ಇದೆ ಮತ್ತು ಫ್ರೇಗ್ರೆನ್ಸನ್ನು ತುಂಬ ಚೆನ್ನಾಗಿರುತ್ತೆ. ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಮತ್ತು ನಾನು ವೈಟಮಿನ್ ಇ ಕ್ಯಾಪ್ಸಲ್ಸ್ ಇಟ್ಕೊಂಡಿದ್ದೀನಿ, ಇದನ್ನು ಹಾಕೋತೀನಿ. ಆಯಿಲ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇದು ನೋಡಿ, ಇದು ಇಷ್ಟು ನಮಗೆ ಸೋಪ್ ಮಾಡೋಕ್ಕೆ ಬೇಕಾಗಿರೋಂಥದ್ದು. ಇದು ಸೋಪ್ ಬೇಸ್, ಇದು ಗೋಟ್ ಮಿಲ್ಕ್ ಸೋಪ್ ಬೇಸ್ ತೊಗೊಂಡಿದ್ದೀನಿ. ಇದು ಗೋಟ್ ಮಿಲ್ಕು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು, ನಮಗೆ ಗ್ಲೋಯಿಂಗ್ ಕೊಡುತ್ತೆ ಮತ್ತು ನರಿಷ್ಮೆಂಟ್ ಮಾಡುತ್ತೆ. ಅದು ಸೈಡ್ಸ್ ಈ ಮುಳ್ಳಿರುತ್ತಲ್ಲ, ಇದನ್ನು ತೆಗೆದುಬಿಡೋಣ. ಎಷ್ಟು ಪ್ರಕೃತಿ ಕೊಟ್ಟಿರೋ ಎಂಥ ಒಳ್ಳೆಯ ವರದಾನ ಇದು ಅಂತಂದರೆ ಗಿಫ್ಟ್ ಅಂತಲೇ ಹೇಳಬೇಕು. ನಮಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು, ನಮ್ಮ ಬ್ಯೂಟಿಗೂ ಮತ್ತು ನಮ್ಮ ಹೊಟ್ಟೆಗೆ ತೊಗೊಳಕ್ಕೂ, ಯಾವ್ಯಾವ ಕಾಯಿಲೆಗೆ ಇದು ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ತೊಗೊಂಡಿರೋ ಐಟಮ್ಸ್ ಎಲ್ಲ 3-4 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಫೇಸ್ಗೆ ಯೂಸ್ ಮಾಡೋದ್ರಿಂದ ಡಸ್ಟ್ ಎಲ್ಲ ಇರೋದೆಲ್ಲ ತೊಗೋಬಾರ್ದು, ಚೆನ್ನಾಗಿ ವಾಶ್ ಮಾಡಿ ತೊಗೋಬೇಕು. ಒಳ್ಳೆ ಕಲರ್ ಕೊಡುತ್ತೆ ನಮಗೆ ಇದು ಗ್ರೀನು, ನ್ಯಾಚುರಲ್ ಕಲರು. ನಾನು ಯಾವುದೇ ಕಲರ್ ಯೂಸ್ ಮಾಡ್ತಾ ಇಲ್ಲ, ನ್ಯಾಚುರಲ್ ಕಲರ್ನ ಯೂಸ್ ಮಾಡ್ತಾ ಇರೋದು. ನೋಡಿ, ಇದು ಒಂದು ತೊಗೊಂಡಿದ್ದೀನಿ. ಮಿಕ್ಸಿ ಮಾಡ್ಕೊಂಡು ಬರೋಣ ಇದನ್ನು. ನೀಮ್ ಎಲೆ ಮತ್ತು ನಿಂಬೆ ಎಲೆ ಇಷ್ಟನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಗೇನೂ ಯೂಸ್ ಮಾಡ್ಕೋಬೋದು, ಬಟ್ ನಾನು ಸೋಸ್ಕೋತಾ ಇದ್ದೀನಿ. ಎಷ್ಟು ಗಟ್ಟಿ ರಸ ಬರ್ತಾ ಇದೆ ನೋಡಿ. ಇದನ್ನು ಹಾಗೇನೇ ಯೂಸ್ ಮಾಡ್ಬೋದು. ಈ ನೀಮಿಂದ ನಮ್ಗೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಇದ್ರೂ, ಡಿಸೀಸಸ್ ಇದ್ರೂ ಸ್ಕಿನ್ದು, ಈ ಸೋಪ್ ಹಚ್ಕೊಂಡು ನೋಡಿ, 1 ತಿಂಗಳಲ್ಲೇ ಎಲ್ಲನೂ ಮಾಯ ಆಗಿರುತ್ತೆ. ನೋಡಿ, ವಿತೌಟ್ ಕಲರು, ವಿತೌಟ್ ಕೆಮಿಕಲ್ಲು ನಾನು ಮಾಡ್ತಾ ಇರೋದು. ಈ ನಿಂಬೆ ಎಲೆದು ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಎಂಥ ಪ್ಯೂರ್ ಅಂತ. ನಾನು ಯಾವುದೇ ಫ್ರೆಗ್ರೆನ್ಸ್ ಕೂಡ ಹಾಕ್ತಾಯಿಲ್ಲ, ಯಾವುದೇ ಎಸೆನ್ಷಿಯಲ್ ಆಯಿಲ್ ಹಾಕ್ತಾಯಿಲ್ಲ, ನ್ಯಾಚುರಲ್ಲಾಗಿ ಮಾಡ್ತಾ ಇರೋದು. ಈ ನೀಮು ಒಂಥರ ಕಟು ವಾಸನೆ ಇರುತ್ತೆ. ಈ ನೀಮಗೆ ತುಂಬ ಕಟು ವಾಸನೆ ಇರುತ್ತೆ, ಕಹಿ ಕಹಿ ವಾಸನೆ ಇರುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನಾನು ನಿಂಬೆ ಎಲೆ ಹಾಕಿದ್ದೀನಿ. ಆ ನಿಂಬೆ ಎಲೆ ಸ್ಮೆಲ್ಲು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನ್ಯಾಚುರಲಾಗಿ. ಮತ್ತು ಗ್ರೀನ್ ಕಲರ್ ಕೂಡ ಬರುತ್ತೆ. ಅದರಲ್ಲೂ ಮೆಡಿಸಿನಲ್ ವ್ಯಾಲ್ಯೂ ಇರೋದ್ರಿಂದ ಎಲ್ಲನೂ ಯೂಸ್ ಆಗುತ್ತೆ ನಮಗೆ. ನಾನು ಇದಕ್ಕೆ ಫಿಲ್ಟ್ರ್ ವಾಟರ್ ಯೂಸ್ ಮಾಡಿರೋದು. ಶ್ಯಾಂಪು ಮಾಡಿದ್ರು ಕೂಡ ಫಿಲ್ಟ್ರ್ ವಾಟ್ರೇ, ಏನು ಮಾಡಿದ್ರೂ ನಾನು ಫಿಲ್ಟ್ರ್ ವಾಟ್ರೇ ಯೂಸ್ ಮಾಡೋದು. ನೋಡಿ, ಎಷ್ಟು ರಸ ಬರ್ತಾ ಇದೆ, ಇಷ್ಟು ರಸ ಬಂದಿದೆ ನೋಡಿ, ಇಷ್ಟು ರಸ ಬಂದಿದೆ. ಇವಾಗ ಇದಕ್ಕೇನೆ ಅಲೋವೆರಾ ಹಾಕೋತೀನಿ. ನೋಡಿ, ಈ ನಿಂಬೆಹಣ್ಣು ಇದೆಯಲ್ಲ, ಇದು ಸ್ಕಿನ್ ಮಾತ್ರ ತಗೊಳ್ಳೋಣ.
ನಾವು ಸ್ಕಿನ್ನನ್ನು ತುರ್ಕೊಂಡು ನಾವು ಯೂಸ್ ಮಾಡಿದ್ರೆ ಸೇಮ್ ಆಯಿಲು ಸಿಗುತ್ತೆ ಇದರಲ್ಲಿ, ಆಯಿಲ್ ಕಂಟೆಂಟ್ ಇರುತ್ತೆ ಇದರ ಸ್ಕಿನ್ನಲ್ಲಿ. ಮತ್ತು ಈ ಫ್ರಾಗ್ರೆನ್ಸು, ಈ ನಿಂಬೆದು ಎಷ್ಟು ಫ್ರೆಶ್ನೆಸ್ ಇರುತ್ತೆ ಗೊತ್ತಾ, ಇದು ನಿಂಬೆದು ಸ್ಮೆಲ್ಲು ಅದು ಸಿಗುತ್ತೆ ನಮಗೆ. ಹಾಗಾಗಿ ನಿಂಬೆ ಸಿಪ್ಪೆ ಹಾಕ್ಕೊಳ್ಳೋಣ. ಈ ಥರ ತುರ್ಕೋಬೇಕು. 2 ಯೂಸ್ ಮಾಡ್ತಾಯಿದ್ದೀನಿ. ಸಾಮಾನ್ಯ ನಿಂಬೆಹಣ್ಣು ರಸ ತೊಗೊಂಡು ಸಿಪ್ಪೆಯಲ್ಲೇ ಎಸ್ದು ಬಿಡ್ತಾರೆ. ಸಿಪ್ಪೆನ ಯಾವಾಗಲೂ ಒಣಗಿಸ್ಕೊಂಡು ಇಟ್ಕೋಬೇಕು. ಸಿಪ್ಪೆನಲ್ಲೇ ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇದೆ, ಒಳ್ಳೆ ಪ್ರಾಪರ್ಟೀಸ್ ಇದೆ ಅದರಲ್ಲಿ. ನೋಡಿ, ನಮಗೆ 1 ಸ್ಪೂನಷ್ಟು ಸಿಕ್ಕಿದೆ, ಸಾಕಿಷ್ಟು. ಈ ಅಲೋವೆರಾ ಗ್ರೈಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಲ್ಲ, ಅದ್ರ ಜೊತೆ ಹಾಕೊಳ್ಳೋಣ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ ಎಷ್ಟು ಒಳ್ಳೆ ಗ್ರೀನ್ ಕಲರ್ ಬಂದಿದೆ. ನಾ ಯಾವುದೇ ಇದಾಕಿಲ್ಲ, ಕಲರು ಹಾಕಿಲ್ಲ, ಏನೂ ಇಲ್ಲ. ಕಲರ್ ಬರಬೇಕು ಅಂತಲೇ ನಾನು ವಿತ್ ಸ್ಕಿನ್ ಮೇಲೆ ಗ್ರೈಂಡ್ ಮಾಡಿರೋದು. ಇದಕ್ಕೆ ಹಾಕ್ಕೊಂಡು ಸೇವ್ ಮಾಡ್ತೀನಿ. ಈ ಜೆಲ್ ತೆಗೆದು ಸ್ವಲ್ಪ ಕಷ್ಟ. ಹೀಗೆ ಮಾಡಿ 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 ನೋಡಿ ಬೀಳ್ತಾ ಇದೆ. ಹಿಂಗೆ ಮಾಡ್ತಾಯಿದ್ರೆ ಬೀಳುತ್ತೆ. ಜೆಲ್ಲಲ್ವಾ, ಹಾಗಾಗಿ ಬೀಳೋದು ಸ್ವಲ್ಪ ಕಷ್ಟ. ಈಗ ಪ್ರೆಸ್ ಮಾಡಿ 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 ತೊಗೋಬೇಕು, ವೇಸ್ಟ್ ಮಾಡಬಾರ್ದು. ಇದು ನಮ್ಮ ನೀಮ್ ಮತ್ತು ನಿಂಬೆ ಎಲೆದು ಜ್ಯೂಸು. ಇದು ಅಲೋವೆರಾ ಮತ್ತು ನಿಂಬೆದು ಮೇಲ್ಗಡೆ ಸ್ಕಿನ್ ತೆಗೆದಿದ್ನಲ್ಲ ಅದರದ್ದು ಜ್ಯೂಸು. ನೋಡಿ ಜೆಲ್ ಥರ ಹೆಂಗೆ ಬಂದಿದೆ. ಹಾಕ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಂಥ ಒಳ್ಳೆ ಮಿಕ್ಸ್ಚರ್ ಆಗುತ್ತೆ ಗೊತ್ತಾ ಇವಾಗ. ಇದು ನಮ್ಮ ಸ್ಕಿನ್ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ, ಜೆಲ್ ಟೈಪ್ ಬಂದಿದೆ. ಇದಕ್ಕೆ ಬನ್ನಿ ನಾವು ಏನೇನು ಮಿಕ್ಸ್ ಮಾಡೋಣ. ಪ್ರೀಮಿಯಂ ಗ್ಲಿಸರಿನ್ ಇದು ಮುಖಕ್ಕೆ ಅಂತಲೇ ಕೊಟ್ಟಿರೋದು, ಬಾಡಿಗೆ ಮತ್ತು ಮುಖಕ್ಕೆ ಅಂತ. ಈ ಗ್ಲಿಸರಿನ್ ಹಾಕೋದ್ರಿಂದ ನಮ್ಮ ಸ್ಕಿನ್ನಿಗೆ ಡ್ರೈನೆಸ್ ಆಗೋಕ್ಕೆ ಬಿಡಲ್ಲ. ಇದು ಒಂಥರ ಸಾಫ್ಟ್ ಮತ್ತು ಸ್ಮೂತ್ ಕೊಡುತ್ತೆ ನಮ್ಮ ಸ್ಕಿನ್ನಿಗೆ ಇದು. ನೋಡಿ 2 ಸ್ಪೂನ್ ಹಾಕಿದೆ, ಹಾಕ್ತಾಯಿದ್ದೀನಿ. ಇದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇದೆಲ್ಲ ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದಿದು. ನೀವು ತಗೋತಿರಲ್ಲ ಅದರಲ್ಲಿ ಏನೂ ಇರೋಲ್ಲ, ಸುಮ್ಮನೆ ಇದು ಸಿಗುತ್ತೆ, ಕೆಮಿಕಲ್ ಸಿಗುತ್ತೆ. ಅದನ್ನು ತಂದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸೋಪ್ ಮಾಡಿರ್ತಾರೆ. ಇವಾಗ ನೋಡಿ ನಾನು ಬಾದಾಮ್ ಆಯಿಲ್ ಹಾಕ್ತಾಯಿದ್ದೀನಿ. ಇದನ್ನು 2 ಸ್ಪೂನ್ ಹಾಕೋತೀನಿ. ಆಲಿವ್ ಆಯಿಲ್ ಹಾಕೋಬೋದು, ಬಾದಾಮ್ ಹಾಕೋಬೋದು. ಬಾದಾಮ್ ತುಂಬ ಒಳ್ಳೆಯದು ಸ್ಕಿನ್ಗೆ. ನೋಡಿ ಇದನ್ನು 2 ಸ್ಪೂನ್ ಹಾಕ್ತೆ. ಬಾದಾಮ್ ಆಯಿಲಾರ ಹಾಕೋಬೋದು ನೀವು. ವೈಟಮಿನ್ ಇ ಕ್ಯಾಪ್ಸೂಲ್ಸ್ ಬರುತ್ತಲ್ಲ ಅದನ್ನಾರು ಹಾಕೋಬೋದು. ನಾನು 2 ಹಾಕ್ತಾಯಿದ್ದೀನಿ. ಸ್ವಲ್ಪ ನಮ್ಮ ಸ್ಕಿನ್ಗೆ ಒಳ್ಳೆಯ ವೈಟಮಿನ್ ಇ ಸಿಗಲಿ. ಅದರಿಂದ ನಮ್ಮದು ಏನೇ ರಿಂಕಲ್ಸ್ ಇದ್ದರೆ, ಫೈನ್ ಲೈನ್ಸ್ ಇದ್ದರೆ ಎಲ್ಲನೂ ಕಡಿಮೆ ಆಗುತ್ತೆ. ಸ್ಕಿನ್ಗೆ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ನಮ್ಮ ಸ್ಕಿನ್ನು. ಬಾದಾಮ್ ಹಾಕಿರೋದ್ರಿಂದ 3 ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ಒಂದು 6 ಹಾಕೋಬೇಕಾಗುತ್ತೆ. ನ್ಯಾಚುರಲ್ ಯಾವತ್ತಿದ್ರೂ ನ್ಯಾಚುರಲ್ಲೇ. ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ಗೇನೆ ತುಂಬ ಒಳ್ಳೆಯದು. ಏನಾದರೂ ನಮ್ಮ ಸ್ಕಿನ್ ಸೆಲ್ಸ್ ಏನಾರು ಡ್ಯಾಮೇಜ್ ಆಗಿದ್ದರೆ ಅದನ್ನು ರಿಪೇರ್ ಮಾಡೋದ್ರಲ್ಲಿ ಕೋಕೋನಟ್ ಆಯಿಲು ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಇದನ್ನು ಹಾಕೋತಾ ಇದ್ದೀನಿ. 2 ಸ್ಪೂನ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ.
ಆಯಿಲ್ ಬೇರೆ, ಇದ್ರ ರಸ, ನೀಮ್ ರಸ ಎಲ್ಲ ತೊಗೊಂಡಿರ್ತೀವಲ್ಲ ಅದು ಬೇರೆ ಬೇರೆ ಆಗಬಾರ್ದು, ಒಂದು ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ನಿಮಗೆ ಎಲ್ಲ ಅಂತ ಒಳ್ಳೆ ಮಿಕ್ಸ್ಚರ್ ಸಿಕ್ತು ಅಂದರೆ ಎಂಥ ಒಳ್ಳೆ ನಿಮ್ಮ ಸ್ಕಿನ್ಗೆ ಒಳ್ಳೆಯದಾಗಂತ ಎಲ್ಲ ಐಟಮ್ಸು ಹಾಕಿ ಒಂದು ಮಿಕ್ಸ್ಚರ್ ಮಾಡಿದ್ದೀನಿ. ನೀವು ಬೇಕಂದರೆ ಯಾವುದಾದ್ರೂ ಎಸೆನ್ಷಿಯಲ್ ಆಯಿಲ್ ಹಾಕ್ಕೋಬೋದು. ನಿಮಗೆ ಲೈಮ್ ಎಸೆನ್ಷಿಯಲ್ ಆಯಿಲ್ ಸಿಗುತ್ತೆ, ಅದನ್ನು ಹಾಕ್ಕೋಬೋದು. ನಾನು ಹಾಕ್ತಾಯಿಲ್ಲ, ನಾನು ಲೈಮ್ ಹಾಕಿರೋದ್ರಿಂದ, ಲೈಮ್ ಸ್ಕಿನ್ನು ಮತ್ತು ಲೈಮ್ ಎಲೆ ಹಾಕಿರೋದ್ರಿಂದ ನಾನು ಹಾಕ್ತಾಯಿಲ್ಲ. ನೋಡಿ ಅಷ್ಟು ಕಹಿ ವಾಸನೆ ಇರುತ್ತೆ ನೀಮು, ಆದರೆ ಅಷ್ಟೇ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ. ಚೆನ್ನಾಗಿ ಮಿಕ್ಸ್ ಮಾಡಿದೆ. ಇದನ್ನಿಷ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ. ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು ಇದನ್ನು, ಆಮೇಲೆ ರೆಡಿ ಮಾಡೋಕ್ಕೆ ಹೋಗಬಾರ್ದು. ಓಪನ್ ಮಾಡ್ಕೊತಾ ಇದ್ದೀನಿ. ಸಖತ್ ಸಾಫ್ಟ್ ಇದೆ ಇದು. ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕು. ಇದು ಟ್ರಾನ್ಸ್ಪರೆಂಟ್ ಸಿಗುತ್ತೆ, ಇದು ಗೋಟ್ ಮಿಲ್ಕ್ದು. ಅದ್ರಾಗ ಹಾಕೊಳ್ಳೋಣ ಒಂದು. ಮೊದಲೇ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಬಿಟ್ಟು ಅದರೊಳಗಡೆ ಈ ಪಾತ್ರೆ ಇಡೋಣ. ಡಬಲ್ ಬಾಯ್ಲ್ ಮಾಡಬೇಕು. ಎಲ್ಲ ಕ್ಯೂಬ್ಸು ಕರಗಿದೆ. ಇವಾಗ ಮಿಕ್ಸ್ಚರ್ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ಸೋಪ್ ಮೋಲ್ಡ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು ಮುಂಚೆನೇ, ಅದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ತಾ ಇರಬೇಕಾಗುತ್ತೆ, ಯಾಕಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ ಸೋಪು. ನಾವು ಸೋಪ್ ಬೇಸ್ ಹಾಕಿರ್ತೀವಲ್ಲ, ಅದು ಬೇಗ ಗಟ್ಟಿಯಾಗಿಬಿಡುತ್ತೆ. ಆಗ ಸೋಪೇ ಬೇರೆ ಮಿಕ್ಸ್ಚರೇ ಬೇರೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಿಸಿ ನೀರೊಳಗಡೆ ಇಟ್ಕೊಂಡೇ ನಾವು ಅದನ್ನು ಹಾಕೋಬೇಕಾಗತ್ತೆ. ನಾವು ಮಿಕ್ಸ್ಚರ್ ಏನು ಮಾಡಿದ್ದೀವಿ ಅದನ್ನು ಬಿಸಿ ನೀರೊಳಗಡೆ ಕಾಯಿಸಿರ್ತೀವಲ್ಲ, ಅದರೊಳಗಡೆ ಇಟ್ಕೊಂಡೇ ಹಾಕ್ತಾ ಇರಬೇಕಾಗತ್ತೆ, ಯಾಕಂದರೆ ಗಟ್ಟಿಯಾಗ್ಬಿಡುತ್ತೆ ಬೇಗ. ಇದೆಲ್ಲ ಹಾಕ್ಬಿಟ್ಟು ಒಂದೇ ಜಾಗದಲ್ಲಿ ಇಡಬೇಕಾಗುತ್ತೆ, ಅಲ್ಲಾಡಿಸ್ಬಾರ್ದು. ಅಲ್ಲಾಡಿಸಿದ್ರೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ, ಸಣ್ಣ ದಪ್ಪ ಆಗಿಬಿಡುತ್ತೆ. ಹಾಗಾಗಿ ಹಂಗೆ ಒಂದೇ ಜಾಗದಲ್ಲಿ ಇಟ್ಕೊಂಡು ಒಂದು 2-3 ಅವರ್ಸ್ ತೊಗೊಳುತ್ತೆ ಇದು ಗಟ್ಟಿಯಾಗೋಕ್ಕೆ. 3 ಅವರ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಗಟ್ಟಿಯಾಗಿದೆ. ಇಷ್ಟು ಗಟ್ಟಿಯಾದರೆ ಅದಾಗದೇ ಮೌಲ್ಡಿಂದ ಆಚೆಗೆ ಬರುತ್ತೆ. ತೋರಿಸ್ತೀನಿ ಯಾವ ರೀತಿ ತೆಗೆಯೋದು ಅಂತ ಅಂದ್ಬಿಟ್ಟು. ಸ್ವಲ್ಪ ಟ್ಯಾಪ್ ಮಾಡಬೇಕು. ಈ ರೀತಿ ಟ್ಯಾಪ್ ಮಾಡಿದ್ರೆ 2-3 ಸರಿ ಟ್ಯಾಪ್ ಮಾಡಿದ ತಕ್ಷಣವೇ ಅದೇ ಬಂದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಗ್ರೀನಾಗಿ. ನಾನು ಯಾವ ಕಲರು ಹಾಕಿಲ್ಲ, ನ್ಯಾಚುರಲ್ ಕಲರು. ಎಷ್ಟು ಚೆನ್ನಾಗಿದೆ ಅಂತ, ಶೈನಿಯಾಗಿ. ನಾವು ಹಾಕಿರೋ ಆಯಿಲೆಲ್ಲ ನಮ್ಮ ಬಾಡಿಗೆ ಸೇರುತ್ತೆ. ತುಂಬ ಚೆನ್ನಾಗಾಗುತ್ತೆ. ನಮ್ಮ ನಿಜವಾಗ್ಲೂ ಅದು ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ನಮ್ಮ ಕೆಮಿಕಲ್ ಸೋಪ್ಗೂ ಈ ಸೋಪ್ಗೂ ಯಾವ ರೀತಿ ಅಂತ ಅಂದ್ಬಿಟ್ಟು ನಮ್ಮ ಸ್ಕಿನ್ನಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನೋಡಿ, ಹಿಂಗೆ ಟ್ಯಾಪ್ ಮಾಡಿದ್ರೆ ಸಾಕು ಬರುತ್ತೆ. ನಮ್ಗೆ ಸ್ಕಿನ್ನು ಗ್ಲೋಯಿಂಗು, ಆಮೇಲೆ ನರಿಷ್ಮೆಂಟ್ ಸಿಗುತ್ತೆ ನಮಗೆ. ಒಂಥರ ಸಾಫ್ಟ್ ಸ್ಮೂತ್ ಅನಿಸುತ್ತೆ. ನಿಮಗೇನೆ ಗೊತ್ತಾಗುತ್ತೆ ನಮ್ಮ ಸ್ಕಿನ್ನು. ಅರ್ಧ ಯೂಸ್ ಮಾಡಿಬಿಟ್ಟು ಅರ್ಧ ಕೈ ಹಾಗೆ ಬಿಟ್ಕೊಂಡು ನೋಡಿದ್ರೆ ಮುಂದೆ ನಾವು ಎಲ್ಲಿ ಯೂಸ್ ಮಾಡಿರ್ತೀವಿ ಅದು ಅಷ್ಟೊಂದು ಸಾಫ್ಟ್ ಸಿಲ್ಕಿ ಶೈನಿಂಗ್ ಬಂದಿರುತ್ತೆ. ಬಟ್ ಹಿಂದ್ಗಡೆ ಹಾಕಿಲ್ದಿರೋ ಕಡೆ ಎಲ್ಲ ರಫ್ ಇರುತ್ತಲ್ಲ, ಅದೇ ಥರನೇ ಇರುತ್ತೆ. ಗೊತ್ತಾಗುತ್ತೆ ನಿಮಗೆ ಅದರ ಡಿಫ್ರೆನ್ಸ್ ಏನು ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಲರು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತೊಳೆದು ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಜನ ಅನ್ಕೋತಾರೆ ನೊರೆ ಬರಬೇಕು ಅಂತ, ಬಟ್ ನೊರೆ ಬಂದರೆ ಕೆಮಿಕಲ್ ಇರುತ್ತೆ. ಅದು ತುಂಬಾ ಫೋಮ್ ಬರೋದೆಲ್ಲ ಕೆಮಿಕಲ್ಲೇ. ಅದು ಫೋಮ್ ಬರಲಿ ಅಂತಲೇ ಕೆಮಿಕಲ್ ಹಾಕಿರ್ತಾರೆ. ಇದು ನೋಡಿ ಎಷ್ಟು ಬೇಕೋ ಅಷ್ಟೇ ನೊರೆ ಬರೋದು. ಶೈನಿಂಗ್ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೇನೆ. ನಾನು ತೊಳೆದು ತೋರಿಸ್ತಾ ಇದ್ದೀನಿ ಸೋಪ್ ಹಚ್ಕೊಂಡು. ಸ್ವಲ್ಪ ನೀರು ಹಾಕ್ಕೊಂಡು
ನೋಡಿ ಇಷ್ಟೇ, ಜಾಸ್ತಿನೂ ನೊರೆ ಬರಬಾರ್ದು. ನೊರೆ ಬಂದಷ್ಟು ಕೆಮಿಕಲ್ ಹಾಕಿದ್ದಾರೆ ಅಂತಲೇ ಅರ್ಥ. ತುಂಬ ಜನ ಶಾಂಪೂಲು ಕೂಡ ತುಂಬ ನೊರೆ ಬರಲ್ಲ, ಫೋಮ್ ಬರೋದೆಲ್ಲನೂ ಜಾಸ್ತಿ ಕೆಮಿಕಲೇ ಹಾಕಿರೋದು. ಇವಾಗ ತೊಳೆದು ತೋರಿಸ್ತಾ ಇದೆ ನೋಡಿ, ಎಷ್ಟು ಕೈ ಎಷ್ಟು ಸಿಲ್ಕಿ ಸಾಫ್ಟ್ ಆಗಿದೆ ಅಂತ ಅಂದ್ಬಿಟ್ಟು, ಶೈನಿಂಗ್ ಹೆಂಗೆ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.